ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಯಾರ್ದೋ ಜಮೀನು ಯಾರ್ಯಾರಿಗೂ ಮಾಡಾಕತ್ತಾರ. ಈವರೆಗೂ ಬಿಜೆಪಿ ಅವ್ರು ಒಬ್ರು ಮಾತಾಡ್ತಾ ಇಲ್ಲ. ಬರೀ ಮೈಸೂರು ಅಷ್ಟೇ ಅಲ್ರಿ, ಬಿಜಾಪುರನು ದೊಡ್ಡ ಹಗರಣಗಳದಾವ. ಬಿಜಾಪುರದಾಗ ಕೋಟಿ ಗಟ್ಟಲೆ ಜಮೀನುಗಳು ಲೂಟಿ ಆಗಲತ್ತಾವ, ಸರ್ಕಾರಿ ಜಮೀನು ಲೂಟಿ ಆಗಲತ್ತಾವ. ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಈಗ ನಿಮ್ ರಾಜ್ಯದ ನಾಯಕರು ನೀವು ಹೇಳಿರ್ತಕ್ಕಂಥ ನಾನು ಸಹಮತ ಅದ ಸರ್. ಇದಕ್ಕೆ ಈಗಾಗಲೇ ನಮ್ಮ ಮಾಜಿ ಶಾಸಕರು 2 ಬಾರಿ ಹೋರಾಟ ಮಾಡಿದಾರ. ಮೊನ್ನೆ ಶಾಸಕರು ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಾರ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಶಾಸಕರು ಕೂಡ ಅದಕ್ಕೆ ಒತ್ತಾಯ ಮಾಡ್ಯಾರ. ನಾಳೆಗೆ ಸದನದೊಳಗೂ ಕೂಡ ಇದನ್ನ ಚರ್ಚೆಗೆ ಬರ್ತಾವು. ಇದನ್ನ ಸದನದೊಳಗೆ ಸತ್ಯಕ್ಕೆ ವಿಷಯ ತಗೋತಾರೆ. ಯಾರ್ಯಾರ ಅಕ್ರಮದೊಳಗೆ ಎಲ್ಲೆಲ್ಲಿ ಯಾರ್ಯಾರ ಭಾಗಿಯಾಗ್ಯಾರ ಅದನ್ನ ತನಿಖೆ ಆಗಬೇಕು, ಅವ್ರ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಒಂದೇ ಒಂದು ಹೋರಾಟ ಕೂಡ ಮಾಡಲಿಲ್ಲ ಅದು ನಡೆದ ಸರ್. ಅದಕ್ಕೆ ಇನ್ನೂ ಈಗ ಹೋರಾಟ ಮಾಡಿಲ್ಲ ಅಂತ ಬಿಜೆಪಿ ಇಂದ ಇವತ್ತು ಒಬ್ಬರು ನಮ್ಮ ಮಾಜಿ ಶಾಸಕರು ನಮ್ದು ಬಿಜಾಪುರ ಹಗರಣ ಅಲ್ಲ ಇಲ್ಲ ಸರ್. ಈ ಶಾಸಕರು ಮಾತಾಡ್ಯಾರ, ಮಾಜಿ ಶಾಸಕರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಹೋರಾಟ ಮಾಡ್ಯಾರ. ನಮಗೆ ಭಾರತೀಯ ಜನತಾ ಪಕ್ಷ ಹಾಲಿ ಶಾಸಕರು ಮಾತಾಡ್ಯಾರ ಸರ್. ಇವತ್ತು ನಂದ ಮೊದಲೇ ಪಾರ್ಲಿಮೆಂಟ್ ಇವತ್ತು ಅದು ಬಂದ ನಂತರ ನಾ ಮೊದಲೇ ಇವತ್ತು ಪ್ರೆಸ್ ಮೀಟ್ ನಾನು ಮಾತಾಡಿಲ್ಲ ಅಂತಲ್ಲ. ಈಗಾಗಲೇ ಶಾಸಕರು ಅದ್ರ ಬಗ್ಗೆ ಮಾತಾಡ್ಯಾರ. ಮಾಜಿ ಶಾಸಕರು ಅದ್ರ ಬಗ್ಗೆ ಮಾತಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಪತ್ರ ಕೊಟ್ಟ ಬಂದಾರ. ಇನ್ನು ಮುಂದಿನ ದಿವಸ ಇನ್ನೂ ಇದ್ರ ಹೋರಾಟ ತೋತೀವಿ ಅಂತ ಹೇಳ್ಯಾರ. ಈಗ ಸಮಯಾವಕಾಶ ಕೊಡ್ಬೇಕಾಗ್ತದ. ಈಗ ಟೈಮ್ ಕೊಟ್ಟಿವಿ. ಅದ್ರ ಬಗ್ಗೆ ಸರ್ಕಾರ ಏನಂತ ನಿರ್ಧಾರ ಮಾಡ್ತದಂತ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಮುಂದಿನ ದಿವಸ ಅದನ್ನ ಹೋರಾಟದ ರೂಪುರೇಷೆಗಳನ್ನ ನಾವು ತಯಾರು ಮಾಡ್ತೀವಿ. ಈ ಜಿಲ್ಲಾಧ್ಯಕ್ಷರಾಗಿ ಪಾರ್ಟಿಯಿಂದ ನೀವು ಎಷ್ಟು ಇಲ್ಲಿ ಜನರಿಗೆ ನ್ಯಾಯ ಒದಗಿಸಲು ಹೋರಾಟ ಮಾಡ್ತೀವಿ? ಎಷ್ಟೋ ಜನ ವೃದ್ಧರದಾರ, ನಿವೃತ್ತ ಆಫೀಸರ್ಗಳದಾರ, ಬಡವರು ಅದಾರ. ಎಷ್ಟೋ ಜನ ತಮ್ಮ ಕೂಡಿಟ್ಟ ಹಣದೊಳಗೆ ಪ್ಲಾಟ್ ತಗೊಂಡು ಅಳ್ಳಾಕತ್ತಾರ. ಪಾರ್ಟಿಯಿಂದ ನೀವು ಯಾವಾಗ ಏನ್ ಡೇಟ್ ಕೊಡ್ತೀರಿ, ಏನ್ ಮೆಸೇಜ್ ಕೊಡ್ತೀರಿ? ಇಲ್ಲಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮುಂದಿನ ನಿರ್ಧಾರ ಏನು? ಖಂಡಿತವಾಗಿ ಸರ್, ಅದು ನನ್ನ ನಿರ್ಣಯ, ವೈಯಕ್ತಿಕ ನಿರ್ಣಯ ಅನ್ನೋಕ್ಕಿಂತ ಅದು ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಣಯ ಮಾಡ್ತೀವಿ. ಈಗ ನಾವು ಖಂಡಿತವಾಗಿ ಅದ್ರ ಹೋರಾಟಕ್ಕೆ ನಾವು ಅದನ್ನ ತೆಗೆದುಕೊಳ್ತೀವಿ. ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಅದನ್ನ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಈಗಾಗಲೇ ನಮ್ಮ ಪ್ರಮುಖ ನಾಯಕರೆಲ್ಲರೂ ಅದರ ಬಗ್ಗೆ ಚಿಂತನೆ ನಡೆಸ್ಯಾರ. ಯಾವ ರೀತಿ ಆಗಿದೆ, ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಸಂಗ್ರಹ ಮಾಡಾಕತ್ತೀವಿ. ತಗೊಂಡು ನಾವು ಖಂಡಿತವಾಗಿ ಹೋರಾಟಕ್ಕೆ ಇಳ್ತೀವಿ. ಅದ್ರ ಬಗ್ಗೆ ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ಏನು ಸಾಧ್ಯತೆಗಳದಾವು ಅದೆಲ್ಲ ಜನರ ಪರವಾಗಿ ನಿಲ್ಲತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಮ್ಮ ನಾಯಕರನ್ನು ಒಳಗೊಂಡು ನಾವು ಅದ ಮುಂದಿನ ದಿನದಲ್ಲಿ ಜನರ ಪರವಾಗಿ ನಿಂತ ಅನೇಕ ಹೋರಾಟಗಳನ್ನ ನಾವು ರೂಪಿಸ್ತೀವಿ. ಅದಾಗಕ್ ಸಾಧ್ಯನೇ ಇಲ್ಲ ಸರ್. ಈಗ ಯಾವಾಗ ಬಂದದ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡಿಲ್ಲ ಸರ್. ಇಲ್ಲ ಆಯ್ತು ಸುಮಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹೇಳಿದ ಪ್ರಕಾರ 16 ಕೇಸ್ಗಳು, ಉಸ್ತುವಾರಿ ಮಂತ್ರಿಗಳೇ ಹೇಳಿದ ಮಾಹಿತಿ 16 ಕೇಸ್ಗಳು. ಅದರ ನಂತರ ಈ ಕಡೆ 14 ಕೇಸ್ಗಳು. ಮತ್ತೆ ಇದೇ ತರ ಇನ್ನೊಂದ್ ಸ್ವಲ್ಪ ಬಿಟ್ರೆ ಮತ್ತೆ ಅರ್ಧ ಬಿಜಾಪುರ. ಈಗ ಅದನ್ನ ನಿಲ್ಲಿ ಕೊಟ್ಟಿಲ್ಲ. ಈಗ ಇದ್ರ ಬಗ್ಗೆ ಧ್ವನಿ ಎತ್ತಿದವರು ಈಗ ಬಿಜೆಪಿ ಅವರು ಎತ್ತಾರೆ. ಇವತ್ತು ನಮ್ಮ ಮಾಜಿ ಸಚಿವರು, ಇವತ್ತು ನಮ್ಮ ಶಾಸಕರು ಅದ್ರ ಬಗ್ಗೆ ಏನೇನಾಗ್ಯದ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ಯಾರಲ್ಲ. ನಮ್ಮ ನಗರ ಶಾಸಕರು ಮಾತಾಡ್ಯಾರ, ಮಾಜಿ ಶಾಸಕರು ಮಾತಾಡ್ಯಾರ. ಇಲ್ಲಿ ಅದ್ರ ಬಗ್ಗೆ ಬರೀ ಮಾತಾಡಿ ಸುಮ್ಮನೆ ಕುಂತಿಲ್ಲ, ಹೋರಾಟನೂ ಮಾಡಿದ್ದಾಗ್ಯದ. ಪಾರ್ಟಿ ಪರ ಅವರು ಪಾರ್ಟಿನೇ ಅಲ್ರಿ, ಪಾರ್ಟಿ ಒಳಗಿಲ್ಲ. ಈ ಮಾಜಿ ಸಚಿವರು ಅಂತಂದ್ರ ಬಳಿಕ ಭಾರತೀಯ ಜನತಾ ಪಾರ್ಟಿ ಒಳಗದಾರಲ್ರಿ ಅವರು. ಶಾಸಕರನ್ನ ಆಯ್ಕೆ ಮಾಡಿದ ಭಾರತೀಯ ಜನತಾ ಪಾರ್ಟಿ ಬಿ ಫಾರ್ಮ್ನಾಗ ಆಯ್ಕೆ ಆಗಿದ್ದು. ಸರ್, ಒಬ್ಬರ ನಾಯಕರಿಗೆ ಸೋಮನ್ ಗೌಡರು ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರೆ ಅವ್ರು ನಮ್ಮ ಬಿಜೆಪಿ ಲೀಡರ್ ಅಲ್ಲ. ಅದಕ್ಕೆ ಬ್ಯಾನರ್ ಬೇಕಂತೇನಿಲ್ಲ. ನಮ್ಮ ಅಲ್ಲ ಸರ್, ನಾನು ಒಂದು ಭಾರತೀಯ ಇಲ್ಲ ಸರ್. ನಾನು ಈಗ ನಾವು ಜನರಿಗೆ ಗಮನ ತುಂಬರಕ್ಕ ಜಾಗೃತಿ ಮಾಡ್ಬೇಕಾದ್ರೆ ಮಾಧ್ಯಮಕ್ಕೆ ಬಂದು ಆಯ್ತು. ಈಗ ಸರ್, ನೀವು ಹೇಳಿದ್ದೆ ನಾನು ಒಪ್ಪಿದ್ದೀನಿ. ನೀವು ಹೇಳಿದ್ದೆ ನಾನು ಒಪ್ಪಿದ್ದೀನಿ. ನಾವು ಅದನ್ನ ಮುಂದಿನ ದಿವಸ ಈ ಸದ್ಯ ಏನೇನೋ ಮಾಹಿತಿಗಳನ್ನ ಪಡೆದುಕೊಂಡು ನಾವು ಹೋರಾಟನ ರೂಪಿಸ್ತೀವಿ, ಹೋರಾಟಕ್ಕನ್ನ ಇಳಿಯೋರದೀವಿ ಅಂತ ಅನ್ನೋದ್ರ ಬಗ್ಗೆನೂ ನಾ ಹೇಳಿದ್ದೀನಿ. ನೀವು ಹೇಳಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಗಮನಕ್ಕೆ ತಗೊಂಡು ಬಂದಿರತಕ್ಕಂಥದ್ದು ಯಾವ ತಪ್ಪುನೂ ಇಲ್ಲ. ನಾವು ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿ ಜಾರ ಪರವಾಗಿ ನಿಂತ್ಕೊಂಡು ಕೇಸಿಂದ ಏನು ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಕೊ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಕ್ರಮ ಮರಳು ನಡೆದ ಅಂತೇಳಿ ನಿಮ್ದು ಯಾವ ಪಾರ್ಟಿ ಅವರು ಏನೋ ಒಂದು ಸ್ಟೇಟಸ್ ಹಾಕಿದ್ರೆ ಅವ್ರನ್ನ ಸ್ಟೇಷನ್ ವಿಚಾರಣೆ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಯಾವುದು ನಿನ್ನೆ ದಿವಸನಾಗ್ಯದ ನಮ್ಮ ಮಂಡಲ ಅಧ್ಯಕ್ಷ ನಾನೇ ಸೂಚನೆ ಕೊಟ್ಟಿನಿ. ದಿಢೀರನ್ನೇ ನಿನ್ನೆ ನಮ್ಮ ಮಂಡಲ ಅಧ್ಯಕ್ಷ ನೇತೃತ್ವ ಹೋಗಿಲ್ಲ, ಪ್ರತಿಭಟನಾ ಮಾಡಿ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಟ್ಟು ಬಂದ ಸರ್. ಮತ್ತು ಸುದ್ದಿಗೋಷ್ಠಿ ಒಳಗೆ ಅದನ್ನ ಪ್ರಸ್ತಾಪ ಮಾಡೋದಿಲ್ಲ. ಎಲ್ಲೋ ಮೈಸೂರದ ಮಾತಾಡ್ತೀರಿ, ನಿಮ್ ಕ್ಷೇತ್ರದ ಮಾತಾಡಲ್ಲ, ನಮ್ ಜಿಲ್ಲೆದ ಮಾತಾಡಲ್ಲ. ಅದು ನನಗೆ 8 ವಿಧಾನಸಭಾ ಕ್ಷೇತ್ರ, ನನ್ನ ವಿಧಾನಸಭಾ ಕ್ಷೇತ್ರ ನಡೆದಿರ್ತಕ್ಕಂಥದ್ದು ಅಲ್ಲ. ಅದರ ಬಗ್ಗೆ ನಾನೇ ನಿನ್ನೆ ನನ್ನ ಗಮನಕ್ಕೆ ಬಂದ ತಕ್ಷಣನೇ
ತಕ್ಷಣನೇ ನಾನೇ ನಮ್ಮ ಮಂಡಲ ಅಧ್ಯಕ್ಷ ಸೂಚನೆ ಕೊಟ್ಟು ನಮ್ಮ ಮಂಡಲ ಅಧ್ಯಕ್ಷ ನೇತೃತ್ವ ಹೋಗಿ ತಹಶೀಲ್ದಾರ್ಗೆ ಹೋಗಿ ಮನವಿ ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿ ಬಂದಿದ್ದಾರೆ. ನಾನು ಸೂಚನೆ ಕೊಟ್ಟಿದ್ದೆ. ಸುದ್ದಿಗೋಷ್ಠಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡ್ಲಿಲ್ಲಲ್ಲ ಅಂತ, ಯಾಕೆಂದ್ರೆ ಅವ್ನಿಗೆ ಮಾತು ಅನಿಸ್ಲಿಲ್ಲೇನೋ ಅಂತ. ನೀವು ನಮಗೇನ್ ಗಮನ ತಗೊಂಬಂದಿರಿ, ಧನ್ಯವಾದಗಳು ಸರ್. ಅಲ್ಲ ನಿಮ್ ಗಮನಕ್ಕಿದೆ ಅಲ್ಲ, ನಿಮ್ ಕಾಲ್ ತವಾಗಿರೋದು ಆಲ್ರೆಡಿ ಇವತ್ತು ಸುದ್ದಿ ಆಗ್ಯದಲ್ರಿ, ಇವತ್ತೆಲ್ಲ ಪತ್ರಿಕೆಗಳು ಬಂದದ. ಮಂಡಲ ಅಧ್ಯಕ್ಷ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದಾರ. ಮೈಸೂರು ಒಂದು ತಿಂಗಳು ಸುದ್ದಿ ಆಗ್ತಾ ಇದೆ ಸರ್. ಈಗ ಮೈಸೂರದ್ದು ಸೈಟ್ಗಳ ಹಂಚಿಕೆ ಆಗಿದ್ದಲ್ಲ ನಿಮ್ಮ ಅವಧಿಯಲ್ಲಿ, ನಿಮ್ಮ ಸರ್ಕಾರದ ಅವಧಿಯಲ್ಲಿ, ಮತ್ತೆ ನಿಮ್ಮ ವಿಧಾನ ಪರಿಷತ್ ಸದಸ್ಯರು ಸಹ ಫಲಾನುಭವಿಗಳು ಇದ್ದಾರೆ. ಅಲ್ಲಿ ಯಾರ್ಯಾರು ಇದ್ದಾರೆ. ಅದು ಯಾರು ಬೇಕಾದ್ರೂ ಇಲ್ಲ ಸರ್. ಅದನ್ನ ನೀವು ನ್ಯಾಯ ತನಿಖೆ ನೀವು ಕೊಟ್ರೆ ಯಾರು ಅದಾರ ಅವ್ರು ಎಲ್ಲರ ಬೇಕು ಕಾನೂನು ಪ್ರಕಾರ ಏನ್ ಕ್ರಮ ತಗೊಳಕ್ ಸಾಧ್ಯತೆ ಅದ್ರ ಮಾಡ್ಲಿ. ನಾವಿಲ್ಲ ಅಂತ ನಾವೇನು ಹೇಳಕತ್ತಿಲ್ಲ. ನಾವಿಲ್ಲ ನಮ್ಮವ್ರು ಯಾರಿಲ್ಲ ಮಾಡಿಲ್ಲ ಅಂತ ಅನ್ನೋ ತನಿಖೆಯಿಂದ ಅವ್ರಿಗೆ ಗೊತ್ತಾಗಬೇಕಲ್ಲ. ನಾವ್ ಹೇಳಕತ್ತಿದ್ದೀಗ ನೀವು ತನಿಖೆಗೆ ಒಳಪಡಿಸ್ರಿ ಅಂತ ಅದ್ರ ಬಗ್ಗೆ. ಬರೀ ನೀವು ಸಿಎಂ ಅಷ್ಟು ಟಾರ್ಗೆಟ್ ಮಾಡಿ, ಸಿಎಂ ಒಬ್ಬರೇ ಅಂತ ಹೇಳಿ ಸರ್. ಸಿಎಂಗಳು ಏನೇ ಅನೇಕ ಜನಗಳು ಅದ್ರೊಳಗೆ ಭಾಗಿಯಾಗ್ಯಾರ ಅಂತ ಅನ್ನೋದ್ರ ಬಗ್ಗೆ ಅದ. ಈಗ ಅನೇಕ ಮಾಹಿತಿಗಳು ಬರಾಕತ್ಯಾವು, ಯಾವ್ಯಾವ ರೀತಿಯಿಂದ ಅಲ್ಲಿ ನಿವೇಶನಗಳು ಪಡೆದುಕೊಂಡಾರ ಏನೇನಂತ ಅನ್ನೋದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿದೆ. ಈಗ ಬಾಜು ನಮ್ದ ರಸ್ತೆ ಡೆವಲಪ್ ಮಾಡಿ ನಮ್ದು ಜಾಗ ಹೋಗ್ಯದ ಅಂತ ತಿಳ್ಕೊಂಡೆ 50-50 ಅನುಪಾತ ಒಳಗದ್ದು ಅಲ್ಲಿ ಪಡ್ಕೊಂಡಾರ ಅಂತ ಅನ್ನೋದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿದೆ. ಯಾರ್ಯಾರು ಅದ್ರೊಳಗೆ ಭಾಗಿಯಾಗ್ಯಾರ ಅವ್ರೆಲ್ಲರಿಗೆ ಕಾನೂನು ಪ್ರಕಾರ ಕ್ರಮ ಆಗಲಿ. ಈಗ ತಾವು ಸಿಬಿಐ ಬಗ್ಗೆ ಹೇಳಿದ್ರಿ, ಪ್ರಸ್ತಾಪ ಮಾಡಿದ್ರಿ. ಈಗ ವಿರೋಧ ಪಕ್ಷದವರು ಮೊದಲೇ ಹೇಳ್ಕೊಂಡ್ ಬಂದಾರೆ, ಸಿಬಿಐ ನೀವು ನಿಮ್ ಕಪಿ ಮುಷ್ಟಿಯಲ್ಲಿ ಐತಿ, ನಿಮ್ಗೆ ಯಾರು ಬೇಕಾದ್ರೆ ಸಿಬಿಐ ಯಾವಾಗ ಬೇಕಾದ್ರೆ ಹಾಕ್ತಿರಿ, ಮನುಷ್ಯದ್ರೆ ಸಿಬಿಐ ಕೇಸ್ಗಳನ್ನು ವಾಪಸ್ ತಗೋತೀರಿ. ಬಿಜೆಪಿ ಜಾಯ್ನ್ ಆದ ತಕ್ಷಣ ಅವ್ರು ಸಿಬಿಐ ವಾಪಸ್ ತಗೋತೀರಿ. ಅಂತ ಟೈಮ್ ನಲ್ಲಿ ಕಾಂಗ್ರೆಸ್ ವಿಪಕ್ಷದಲ್ಲಿ ಇರಬೇಕಾದ್ರೆ ಸಿಬಿಐ ಮೇಲೆ ಭರವಸೆ ಇಲ್ಲ, ಹೆಂಗ್ ಕೊಡಕ್ ಆಗ್ತೈತಿ? ಈಗ ಸಿಬಿಐ ಎನ್ಕ್ವೈರಿಲಿ ಇಡಿ ಎನ್ಕ್ವೈರಿ ಒಳಗ ಎಲ್ಲಾನು ಸಿಕ್ ಬೀಳಾಕತ್ತಾರಲ್ಲ ಸರ್. ಏನೇನ್ ಆಗಾಕತ್ತೆ ನಾವು ನೋಡಾಕತ್ತೀವಿ. ಈ ಇಡಿಯರ ನಿನ್ನೆ ಬಂದ ಮೇಲೆನೆ ಇವತ್ತ ನಾವು ಇದ್ರ ವಾಲ್ಮೀಕಿ ನಿಗಮದೊಳಗ ಏನೇನು ಯಾವ ರೀತಿಯಾದ ಹಣ ಸಾಗಾಣಿಕೆ ಮಾಡ್ಯಾರ, ಯಾವ ರೀತಿ ಏನೇನ್ ಆಗ್ಯದ ಅಂತ ಅನ್ನೋದ್ರ ಬಗ್ಗೆ ನಿನ್ನೆ ಮಾಧ್ಯಮದೊಳಗನ ತೋರಿಸಿದಾರ, ಮಾಧ್ಯಮದೊಳಗನ ಬಂದಿದಾರ. ಪ್ರಶ್ನೆ ಅದೇ ಐತಿ. ನೀವು ಸಿಬಿಐ ಬರೀ ವಿರೋಧ ಪಕ್ಷದವ್ರಿಗೆ ಮಾತ್ರ ಹಿಡಿತೈತಿ, ಆಡಳಿತ ಪಕ್ಷದವ್ರಿಗೆ ಯಾರು ಹೊಡಿದಿಲ್ಲ ಆರೋಪ ಮೇಲೆ ಅದಕ್ಕೆ ಅವ್ರಿಗೆ ಹೆದರ್ತಾರೆ. ಯಾಕೆ ಕೊಡ್ಬೇಕಂತ ಹೇಳಿ ನಮ್ಗೆ ಹೇಳ್ತೀರಿ. ಬರೀ 60 ವರ್ಷ ದೇಶ ಆಳಿದವ್ರು ಅವರೇ ಅಲ್ರಿ. ಅದಿರ್ಲಿ, ಈಗ ಆ ಪ್ರಶ್ನೆ ಇಲ್ಲ. ಈಗ ಸರ್ಕಾರ ಯಾವ್ದ 10 ವರ್ಷ, ಇದು 11 ವರ್ಷ ನಿಮ್ದೇ ಸರ್ಕಾರ. ಯಾವ 50 ವರ್ಷ ಮಾಡಿದ್ರೆ ನೀವು ಮಾಡಿದ್ರೆ ತಪ್ಪು ಮಾಡ್ದಂಗ ಎಂಕ್ವೈರಿ ಮಾಡತ್ ಹೇಳ್ತಾರ ಅದ್ರ ಕಡೆಗೆ. ಈಗ ಸಿಬಿಐ ಅಂತನ್ನೋದ್ರ ಬಗ್ಗೆ 60 ವರ್ಷ ಕೇಂದ್ರದೊಳಗ ತಾವೇ ಕಾಂಗ್ರೆಸ್ ಅವರು ಅಧಿಕಾರ ಇದ್ದಂತವ್ರು. ಸಿಬಿಐ ಇಡಿ ಅವು ತನಿಖಾ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತಾವ ಅನ್ನೋದ್ರ ಬಗ್ಗೆ ನಿಮ್ಗ ಗೊತ್ತದ. ಅದನ್ನ 60 ವರ್ಷ ನೀವು ಮಾಡೋದಾದ್ರ ಅನೇಕ ಸಂದರ್ಭ 60 ವರ್ಷ ಮ್ಯಾಗ ಯಾರ್ಯಾರ ಮ್ಯಾಗ ನೀವೇ ನಿಂತು ಮಾಡಿಸಿದ್ರಿ. ಎಲ್ಲ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡೇ ಮಾಡಿಸಿದ್ರಿ. ಅವ್ರು ಮಾಡಿದ್ದೆ ನೀವು ಮಾಡಾಕತ್ತೀರಿ. ನಾವು ಮಾಡಾಕತ್ತಿಲ್ಲ ಸರ್. ನಾವು ಅದ್ರ ಬಗ್ಗೆ ನಾವು ಮಾಡಾಕತ್ತಿಲ್ಲ. ಇವತ್ತು ಏನು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರನ್ನ ನೋಡ್ತಾ ಇದಾರೆ. ಇವತ್ತು ನಾವು ಮಾಡಿಲ್ಲ ಅಂತ ಅನ್ನೋ ಕಾರಣಕ್ಕ ಮತ್ತೆ ನಾವು ಅಧಿಕಾರಕ್ಕೆ ಬಂದೀವಿ. ಆ ರೀತಿ ಇಲ್ಲ ಅಂತ ಅನ್ನೋ ಕಾರಣಕ್ಕನೆ ಅಧಿಕಾರಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಅದು ಬೇರೆ ಇದು ಬೇರೆ ಅಲ್ಲ. ಜನ ಎಲ್ಲಾನು ನೋಡ್ತಿದಾರಲ್ಲ ಸರ್. ಜನ ಎಲ್ಲ ನೋಡ್ತಾ ಇದಾರಲ್ಲ. ಅಧಿಕಾರಕ್ಕೆ ತಂದು ಕೊಡೋರು ಜನನೇ ಅಲ್ಲ.